ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪಾವನ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 4 ಇಯರ್ಸ್ ಬ್ಯಾಕ್ ವಿಡಿಯೋ ಅಂತ. ಅಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೋ ಕ್ರೇವಿಂಗ್ಸ್ ಆಯಿತು ಅಂತ ಅಂದ್ಬಿಟ್ಟು ಮಾಡಿ ಅಂತ ಹೇಳಿದಾಗ ಅವರು ಗೋಬಿ ಪ್ರಿಪೇರ್ ಮಾಡಿದರು ನನ್ನ ಹಸ್ಬೆಂಡ್. ಅಂದರೆ ಏನೂ ಕೂಡ ಅಂದರೆ ಚಾಟ್ಸ್ ಯಾವುದೂ ಯೂಸ್ ಮಾಡಿದೆ, ವಿನೆಗರ್ ಆಗಲಿ ಟೊಮೆಟೊ ಸಾಸ್ ಆಗಲಿ ಯಾವುದು ಕೂಡ ಯೂಸ್ ಮಾಡಿದೆ. ಮನೇಲಿ ಏನಿರುತ್ತೆ ಪ್ಯೂರ್ ಹೋಮ್ ಮೇಡ್, ಅಂದರೆ ಮನೇಲಿ ಏನಿರುತ್ತೆ ಅದನ್ನು ಮಾತ್ರ ಹಾಕಿ ಗೋಬಿ ಪ್ರಿಪೇರ್ ಮಾಡಿದರು. ಬಟ್ ಅವತ್ತು ನಾನು ತಿಂದಾಗ ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು, ತುಂಬ ಚೆನ್ನಾಗಿತ್ತು ಕೂಡ. ಬಿಕಾಸ್ ನೀವು ಅಂಗಡಿಲೆಲ್ಲ ತೊಗೊಂಡ್ರೆ ಗೋಬಿ ಕಲ್ಲರ್, ಚಾಟ್ಸ್ ಮಸಾಲಗಳು ಅವೆಲ್ಲ ಹಾಕಿರ್ತಾರೆ, ಅದು ಹೆಲ್ತ್ಗೂ ಅಷ್ಟು ಒಳ್ಳೆಯದಲ್ಲ. ಬಟ್ ಚೆನ್ನಾಗಿ ಮಾಡಿದರು. ಅದೊಂದು ವಿಡಿಯೋ ಇತ್ತು, ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಹೇಳೋದು ಮರೆತೆ, ಯಾರೆಲ್ಲ ವೀಡಿಯೋನ ನೋಡ್ತಾಯಿದ್ದೀರಾ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನನ್ನ ಒಂದು ಯೂಟ್ಯೂಬ್ ಏನಾಗ್ತಿದೆ ಅಂದರೆ ಸಬ್ಸ್ಕ್ರೈಬರ್ಗಿಂತ ನನಗೆ ಹೊರಗಿನ ಆಡಿಯನ್ಸೇ ಜಾಸ್ತಿ ವೀಡಿಯೋನ ನೋಡ್ತಾ ಇರೋದು. ಬಟ್ ಏನಾಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಹಾಗೆ ವೀಡಿಯೋನ ನೋಡ್ತಿದ್ದಾರೆ. ಲಾಸ್ಟ್ ಟೈಮ್ ನಾನು ಜ್ಯುವೆಲರಿ ಒಂದು ವ್ಲಾಗ್ ಹಾಕಿದಾಗ ಅದಕ್ಕೆ 200 ಎಬೋ ವ್ಯೂಸ್ ಬಂದಿದೆ. ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಹಾಗೆ ವೀಡಿಯೋನ ನೋಡ್ತಾ ಇದ್ದಾರೆ. ದಯವಿಟ್ಟು ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬರೋದಕ್ಕೆ ಮುಂಚೆನೇ ಇದೆಲ್ಲ ಪ್ರಿಪೇರ್ ಮಾಡ್ಕೊಬಿಟ್ಟಿದ್ರು. ಹಾಗೆ ಡ್ರೈ ಗೋಬಿನೂ ರೆಡಿ ಮಾಡ್ಕೊಂಡಿದ್ರು. ಮೈದಾ, ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಚಿಲ್ಲಿ ಪೌಡರ್, ಉಪ್ಪು, ಸಾಲ್ಟು, ಉಪ್ಪಿನ ಪುಡಿ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಕರ್ಕೊಂಡಿದ್ರು. ಅದನ್ನು ಎಣ್ಣೆಲಿ ಬೇಯಿಸ್ಕೊಂಡಾದ್ಮೇಲೆ ಎತ್ತಿಟ್ಕೊಂಡು ಇವಾಗ ಇದೊಂದು ಮಸಾಲೆ ಎಲ್ಲ ಹಾಕಿ ರೋಸ್ಟ್ ಮಾಡ್ತಿದ್ದಾರೆ. ಬನ್ನಿ ಹೇಗೆ ಮಾಡಿದ್ರು ಅಂತ ತೋರಿಸ್ತೇನೆ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಅದನ್ನು ರೋಸ್ಟ್ ಮಾಡ್ತಿದ್ದಾರೆ. ಅದಾದಮೇಲೆ ಮಸಾಲೆನ ಹಾಕ್ತಾರೆ. ಯೂಶ್ವಲ್ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹಾಕಿ ರುಬ್ಕೊಂಡಿರೋದಿದೆ, ಅದನ್ನು ಹಾಕ್ತಾರೆ. ಈ ವಿಡಿಯೋ ನೋಡಬೇಕಾದ್ರೆ ನನಗನ್ಸಿದ್ದು, ಇದು ಬ್ಯಾಂಗ್ಳೂರಲ್ಲಿ ನಾವು ಒಂದೇ ಮನೇಲಿ 5 ವರ್ಷ ಇರ್ತೀವಿ. ಅದೇ ಮನೇಲಿ ತೆಗೆದಿರೋ ಅಂಥ ವಿಡಿಯೋ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ಏನೋ ಒಂಥರ ಒಂದು ಮೆಮೊರೀಸ್ ಹಾಗೇ ಕಣ್ಣು ಮುಂದೆ ಬಂದು ಹೋಗುತ್ತೆ. ಏನಂತ ಅಂದರೆ ಈ ಮನೇಲಿ 5 ವರ್ಷ ಇದ್ದಿದ್ದು, ಅಲ್ಲಿ ಅಡುಗೆ ಮಾಡಿದ್ದು. ಬ್ಯಾಂಗ್ಳೂರ್ ಲೈಫೇ ಹಾಗಲ್ವಾ, ನಮ್ಮದೇ ಅಲ್ಲದೆ ಇರೋ ಮನೆ, ಅಲ್ಲೋಗಿ ನಮ್ಮ ಮನೆ ಅಂತ ಅಂದ್ಕೊಂಡು ನಾವಿರ್ತೀವಿ. ಬಾಡಿಗೆ ಮನೆ ಅಂದರೆ ಆಲ್ಮೋಸ್ಟ್ ಹೀಗೆ ಇರುತ್ತೆ. ನಮ್ಮದಲ್ಲದೆ ಇರೋ ಮನೆಯಲ್ಲಿ ನಮ್ಮದೇ ಮನೆ ಅಂತ ಅಂದ್ಕೊಂಡು ಎಲ್ಲನೂ ಸೆಟ್ ಮಾಡ್ಕೊಳ್ತೀವಿ. ಒಂದು ಅಡುಗೆ ಮನೆ ಆಗಿರ್ಬೋದು, ಒಂದು ಹಾಲ್ ಆಗಿರ್ಬೋದು, ಒಂದು ರೂಮ್ ಆಗಿರ್ಬೋದು, ಪ್ರತಿಯೊಂದನ್ನು ನಮಗೆ ಬೇಕಾದ ರೀತಿ ಸೆಟ್ ಮಾಡ್ತೀವಿ. ಒಂದು ಸ್ವಲ್ಪ ವರ್ಷ ಆದಮೇಲೆ ಆ ಮನೇನ ಖಾಲಿ ಹೋಗಬೇಕಾಗುತ್ತೆ. ಬಟ್ ಆ ಮನೇಲಿರೋ ಮೆಮೊರೀಸ್ ಮಾತ್ರ ನಮಗೆ ಶಾಶ್ವತವಾಗಿರುತ್ತೆ. ಬ್ಯಾಂಗ್ಳೂರ್ ಲೈಫೇ ಹಾಗೆ, 1000 ಕಮಿಟ್ಮೆಂಟು, ಲೋನ್ಸು, ಜಾಬ್, ಏನೇನೋ ಇರೋ ಟೈಮಲ್ಲಿ ಬ್ಯಾಂಗ್ಳೂರ್ ಹೇಗೆ ಅಂತಂದರೆ ಒಬ್ಬರಿಂದೆ ಒಬ್ಬರು ಓಡೋದು, ಇದೇ ಜೀವನ ಅಂತ ಅನ್ನಿಸ್ಬಿಡುತ್ತೆ. ಬಟ್ ನಮ್ಮ ಸ್ವಲ್ಪ ಟೈಮ್ ಕಳೆಯೋದು ಮನೇಲಷ್ಟೇ, ಅದರಲ್ಲೂ ಹೆಣ್ಮಕ್ಳು ಅಡುಗೆ ಮನೇಲಷ್ಟೇ. ಬಟ್ ಆ ಮೆಮೊರೀಸ್ ಹಾಗೆ ನೆನಪಾಯಿತು ನೋಡಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಏನೋ ಹಾಕಿದ್ರು ಅನಿಸುತ್ತೆ, ರುಬ್ಕೊಂಡಿರೋದನ್ನ ಅಲ್ಲಿ ಮಸಾಲೆಗೆ ಹಾಕ್ತಿದ್ದಾರೆ. ಖಾರ ನಂಗೆ ಖಾರ ಬೇಡ. ಚಿಲ್ಲಿ ಪೌಡರ್ ಇದೆ. ಚಿಲ್ಲಿ ಪೌಡರ್,
ದವಾಖಾನೆ ಮಾಡೋಣ ಮೆಸೇಜ್ ಫೇಸ್ಬುಕ್ ಮೆಸೇಜ್ ಸಾಕು. ಗರಂ ಮಸಾಲ ಪೌಡರ್ ಅದು ಯಾವುದೇ ವೈಟ್ ಇದಾ? ಗರಂ ಮಸಾಲ ಪೌಡರ್ ತಾನೇ ಇದು? ಸಾಕು. ಕಲರ್ ಗೋಬಿ ಕಲರ್ ಹಾಕೋದು ಕಲರ್ ಬರೋದು. ಮೆಣಸು ಪೌಡರ್ ತಾನೇ ಇದು? ಇದು ಎಸ್. ನೆಕ್ಸ್ಟ್ ಉಪ್ಪಾಕು ರುಚಿಗೆ ತಕ್ಕಂತೆ. ಉಪ್ಪಕ್ಕೆ ಅದಾದಮೇಲೆ ಮಸಾಲೆ ಹಾಕಾದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಪೆಪ್ಪರ್ ಪೌಡರ್, ಸಾಲ್ಟ್ ಹಾಕಿ ಬೇಯಿಸ್ತಾಯಿದ್ರು. ಹಾಗೆ ಬ್ಯಾಂಗ್ಳೂರ್ ಲೈಫ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ಎಷ್ಟೋ ಜನ ಬ್ಯಾಂಗ್ಳೂರಲ್ಲಿ ಒಂದು ಲೈಫ್ನ ಕಟ್ಕೋಬೇಕು ಅಂತ ಅಂದ್ಕೊಂಡು ಬ್ಯಾಚುಲರ್ ಆಗಿ ಬರೋರಿದ್ದಾರೆ, ಫ್ಯಾಮಿಲಿ ಜೊತೆ ಬರೋರಿದ್ದಾರೆ. ಹಾಗೆ ನಮ್ಮ ಲೈಫಲ್ಲಿ ನಾವು ಹೋದಾಗ ಜಸ್ಟ್ 2 ಮೂಟೆ ಪಾತ್ರೆನ ತೊಗೊಂಡು ಬ್ಯಾಂಗ್ಳೂರಿಗೆ ನಾವು ಹೋಗಿದ್ದು. ನಾವು ಹೋದಾಗ ನಮ್ಮ ಪಕ್ಕದ ಮನೆಯವರು ಇದ್ದವರು ಮೋಸ್ಟ್ಲಿ ಓಡ್ ಬಂದಿದ್ದಾರೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ರು. ಅದನ್ನೆಲ್ಲ ಕೇಳಿದಾಗಲೇ ಒಂಥರ ನಗು ಬರುತ್ತೆ. ಬಟ್ ಅಲ್ಲಿ 1 ಮಂತ್ ಏನೋ ಆದಮೇಲೆ ಆಂಟಿ ಒಬ್ಬರು ನನ್ನನ್ನು ಕೇಳಿದ, ನಮ್ಮದು ಮದುವೆ ಫೋಟೋ ಏನೋ ನೋಡಿದಾಗ, ಪಾವನಿ ನಾವು ಹಿಂಗೆ ಥರ ಅನ್ಕೊಬಿಟ್ಟಿದ್ವಿ ಅಂತ ಹೇಳಿದರು. ನನ್ನ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಪಾವನಿ ಅಂತಲೇ ಎಲ್ಲರೂ ಕರೆಯೋದು. ಆ ಥರ ಅಂದ್ಕೊಂಡಿದ್ರು. ಅದೆಲ್ಲ ಕೇಳಿದಾಗ ನಗು ಬರುತ್ತೆ. ಯಾಕೆಂದರೆ ಎಲ್ಲರೂ ಆಟೋದಲ್ಲಿ, ಒಬ್ಬೊಬ್ಬರಂತೂ ಟೆಂಪೋದಲ್ಲಿ ಲಗೇಜ್ ತೊಗೊಬಂದರೆ, ನಾವು ಜಸ್ಟ್ 2 ಮೂಟೆ ಸಾಮಾನು ತೊಗೊಂಡೋಗಿದ್ದು. ಬರಬೇಕಾದ್ರೆ ಒಂದು ಆಟೋ ಫುಲ್ ಆಗಿ ಇಲ್ಲಿಗೆ ತೊಗೊಬಂದಿದ್ದು ಲಗೇಜು. ನಮಗಂತೂ ಬ್ಯಾಂಗ್ಳೂರ್ ಎಲ್ಲನೂ ಕೊಟ್ಟಿದೆ. ನಾವು ಅಂದರೆ ನಮಗೇನೇನು ಬೇಕಿತ್ತೋ ಎಲ್ಲನೂ ಕೊಟ್ಟಿದೆ. ಒಳ್ಳೆ ಜೀವನನ ಕೊಟ್ಟಿದೆ, ಎಲ್ಲನೂ ಕೊಟ್ಟಿದೆ. ಇವತ್ತಿಗೂ ಕೂಡ ಥ್ಯಾಂಕ್ಫುಲ್ ಆಗಿದ್ದೀವಿ. ಇವತ್ತಿಗೂ ಕೂಡ ಅಲ್ಲಿ ಏನೋ ಒಂದು ಕೆಲಸದಿಂದನೇ ನಾವು ಅನ್ನ ತಿಂತಾ ಇರೋದು. ಬ್ಯಾಂಗ್ಳೂರ್ ಅಂದರೆ ದುಡಿಬೇಕು ಅಂತ ಬರೋರಿಗೆ ಜೀವನನ ಕೊಡುತ್ತೆ. ಬುದ್ಧಿವಂತರಿಗೆ ಲಕ್ಷ್ಮಿ ತಾನಾಗೇ ಒಲಿತಾಳೆ. ಅದನ್ನು ಉಳಿಸೋದು, ಬೆಳೆಸೋದು ನಮ್ಮ ಕೈನಲ್ಲಿರುತ್ತೆ. ನಾವು ಬೆಂಗ್ಳೂರಿಗೆ ಹೋದೋ, ಅದು ಕೆಟ್ಟದಾಯಿತು, ಏನೂ ಇಲ್ಲದೆ ಬಂದೋ ಅಂತ ಅನ್ನೋದೆಲ್ಲ ಅವರ ಒಂದು ಕೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಎಷ್ಟು ಸಂಪಾದನೆ ಮಾಡ್ತೀರೋ ಅದರಲ್ಲಿ ಎಷ್ಟು ನೀವು ಖರ್ಚು ಮಾಡ್ತೀರಾ, ಎಷ್ಟು ಸೇವಿಂಗ್ಸ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬ್ಯಾಂಗ್ಳೂರ್ ಜೀವನ. ಬಟ್ ಬಾಡಿಗೆ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಓಕೆ. ಬಟ್ ನಿಮ್ಮ ಸ್ಯಾಲ್ರಿ, ನಿಮ್ಮ ಇನ್ಕಮ್ ಏನಿರುತ್ತೆ ಅದರಲ್ಲಿ ನಿಮ್ಮ ಸೇವಿಂಗ್ಸ್ ಏನಿರುತ್ತೆ, ನಿಮ್ಮ ಖರ್ಚು ಏನಿರುತ್ತೆ, ನಿಮ್ಮ ಮೇಲೆ ಗೈಸ್ ಒಟ್ಟಲ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಬಟ್ ನಾವು ಅಷ್ಟು ತೀರಾ ಮಟ್ಟಿಗೆ ಬೆಳೆದಿದ್ದೀವಿ ಅಂತ ಹೇಳಲ್ಲ. ಬಟ್ ಜೀವನಕ್ಕೆ ಓಕೆ ಅನ್ನೋ ಅಷ್ಟು ದೇವರು ನಮಗೆ ಎಲ್ಲನೂ ಕೊಟ್ಟಿದ್ದಾನೆ ಇದುವರೆಗೂ. ಬಟ್ ಇನ್ನು ಮುಂದೆ ಏನು ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ಬ್ಯಾಂಗ್ಳೂರ್ಗೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಛೀ, ಫೈನಲಿ ಪ್ರಿಪೇರ್ಡ್ ಆಗಿದೆ. ನಾನು ಹಾಗೆ ಹೇಳ್ದಾಗೆ ಎಲ್ಲ ಮಸಾಲೆನೂ ಹಾಕಿ ಅದಾದಮೇಲೆ ಡ್ರೈ ಗೋಬಿ ಏನು ಇಟ್ಕೊಂಡಿದ್ರು ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ, ಸಾಲ್ಟ್ ಮೊದಲೇ ಹಾಕಿದ್ರು, ಸ್ವಲ್ಪ ಬೇಕು ಅಂತ ಸಾಲ್ಟ್ ಉದುರಿಸಿದ್ರು. ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಹಾಕಿದ್ರೆ, ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಇಷ್ಟೇ. ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇಲ್ಲಿಗೆ ನನ್ನ ಒಂದು ವೀಡಿಯೋನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೋಬಿ ಟೇಸ್ಟ್ ಮಾಡಿದ್ದು ಅವತ್ತು, ಬಟ್ ಇವತ್ತು ತಿನ್ನಬೇಕು ಅಂತ ಅನ್ನಿಸ್ತಿದೆ. ಬಟ್
ಇಲ್ಲ ನಾನು ಅಷ್ಟು ಜಂಕ್ ಫುಡ್ ಎಲ್ಲ ಇವಾಗ ಅಷ್ಟು ತಿಂತಿಲ್ಲ ಬಿಕಾಸ್ ಆಫ್ ಹೆಲ್ತ್. ಓಕೆ, ಆನಿಯನ್ ಕಟ್ ಮಾಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಅದಕ್ಕೆ ಹಾಕ್ತಿದ್ದಾರೆ. ಓಕೆ ಗಾಯ್ಸ್, ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ, ಆ್ಯಸ್ ಯೂಶ್ವಲ್ ಆವಾಗಲೇ ಹೇಳ್ದಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ರೇಮಿಗಳು ಗೋಬಿ ಮಂಚೂರಿ ರೆಡಿ.